ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ಸಂಡೇ, ಸೊ ಟೈಮಿಗೆ 11 ಗಂಟೆ ಆಗೈತಿ. ನಾನು ಇವಾಗ ಬ್ಲಾಗ್ ಶೂ ಮಾಡಕತ್ತೀನಿ. ಬರೀ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತಂತ ನನ್ನ ಜೊತೆ ಶೇರ್ ಮಾಡ್ಕೋತೀನಿ. ಫ್ರೆಂಡ್ಸ್, ಏನಂತಂದ್ರೆ ಬೆಳಗ್ಗೆ ನಾನು ನಾಷ್ಟಕ್ಕಂತ ಇವತ್ತು ದೋಸೆ ಮಾಡಿದ್ದೆ ಫ್ರೆಂಡ್ಸ. ಆಲ್ಮೋಸ್ಟ್ ಅಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ನಾಷ್ಟನೂ ಮಾಡಿದ್ದೀನಿ. ಬಟ್ ಇವಾಗ ಮತ್ತೆ ಚಪಾತಿ ಮಾಡಬೇಕು ಫ್ರೆಂಡ್ಸ. ಎಷ್ಟೊಂದು ಚಪಾತಿ ಮಾಡೋದದ. ಬರೀ ನಾನು ಜೊತೆ ಶೇರ್ ಮಾಡ್ಕೋತೀನಿ. ಯಾಕೆ ಅಷ್ಟೊಂದೆಲ್ಲ ಚಪಾತಿ ಮಾಡತ್ತೀನಿ ಅಂತ ಕೂಡ ಹೇಳ್ತೀನಂತ. ಫ್ರೆಂಡ್ಸ್ ನೋಡ್ರಿ, ಇವಾಗ ಇದು ಚಪಾತಿ ಹಿಟ್ಟು. ಇಷ್ಟೆಲ್ಲನೂ ನಾನು ಚಪಾತಿ ಮಾಡಬೇಕೀಗ. ಸೊ ಬರ್ರಿ ಇದಿಷ್ಟು ಚಪಾತಿ ಮಾಡ್ತೀನಿ ಅಂತ. ಹಾಗೇನೆ ಇವತ್ತಿನ ಇಡೀ ದಿನ ಎಲ್ಲ ಹೇಗಿರುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ಬೆಳಗ್ಗೆ ದೋಸೆ ಮಾಡಿದ್ದೆ ಫ್ರೆಂಡ್ಸ್. ಅಡುಗೆ ಮನೆ ಏನು ಅಷ್ಟೊಂದು ಕ್ಲೀನ್ ಮಾಡಿಲ್ಲ. ಇದೆಲ್ಲ ಚಪಾತಿ ಮಾಡಿದಾದಮೇಲೆ ಒಟ್ಟಿಗೆ ಅಡುಗೆ ಮನೆ ಕ್ಲೀನ್ ಮಾಡಿರೈತೆ ಹೇಳಿ ಏನೂ ಕ್ಲೀನ್ ಮಾಡಿಲ್ಲ ಈಗ. ಫ್ರೆಂಡ್ಸ್ ನೋಡಿರಿ, ಇದೆಲ್ಲ ಚಪಾತಿ ಹಿಟ್ಟು ನಮ್ಮ ಅಂಟಿ ನಾದಿ ಕೊಟ್ಟಿರೋದು ನನಗೆ. ಚಪಾತಿ ಮಾಡಿಕೊಡು ಅಂತ ಹೇಳಿದಾರು. ಸೊ ಏನಂದ್ರೆ ಟೈಮಿಗೆ ಆಲ್ರೆಡಿ 11 ಗಂಟೆ 15 ನಿಮಿಷ ಆಗೈತಿ. ಅವರೆಲ್ಲರೂ ಊರಿಗೆ ಹೊಂಟಿದ್ದಾರಂತ. ಸೊ ಹಂಗಾಗಿ ನನಗೆ ಮಾಡಿಕೊಡು ಅಂತ ಹೇಳಿದಾರು. ಇವಾಗ ಇದೆಲ್ಲನೂ ಮಾಡಿ ಮತ್ತು ಅವ್ರ ಮನೆಗೆ ಹೋಗಿ ಕೊಟ್ಟು ಬರಬೇಕು. ಫ್ರೆಂಡ್ಸ, ಇವತ್ತು ಸಂಡೇ ಅದ ಅಂಥೇಳಿ ಸ್ವಲ್ಪ ಲೇಟಾಗಿ ಎದ್ದಿರೋದು ಇವತ್ತು ಬೆಳಗ್ಗೆ ನಾಷ್ಟಕ್ಕಂಥೇಳಿ ನಾನು ದೋಸೆ ಮಾಡಿದ್ದೆ ಫ್ರೆಂಡ್ಸ. ಅದೆಲ್ಲ ಮಾಡಿ ಆದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ನಮ್ಮ ಆಂಟಿ ಅವರು ಬುತ್ತರೊಟ್ಟಿ ತೊಗೊಂಡು ಊರಿಗೆ ಹೊಂಟಿದ್ದಾರೆ. ಸೊ ಹಂಗಾಗಿ ಅವರು ಚಪಾತಿ ಹಿಟ್ಟೆಲ್ಲ ನಾದಿಟ್ಟಿದ್ರಂತ. ಸೊ ಅದನ್ನು ಇವಾಗ ನನಗೆ ಕೊಟ್ಟಿದ್ದಾರೆ. ಫಾಸ್ಟಾಗಿ ಚಪಾತಿ ಮಾಡ್ತೀನಿ ಮಾಡಿಕೊಡು ಅಂತ ಹೇಳಿ. ಸೊ ಇವಾಗ ನೋಡಿರಿ ಅದೆಲ್ಲನೂ ಚಪಾತಿ ಹಿಟ್ಟನ್ನು ನಾದ್ಕೊಂಡು ಚಪಾತಿ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಳಕತ್ತೀನಿ. ಫ್ರೆಂಡ್ಸ್, ಏನಂದ್ರೆ ಒಂದೊಂದು ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗ್ತದೆ. ಹಂಗಾಗಿ ಪದ್ರಿನ ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲನೂ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಆದರೂ ಬೇಕು ಫ್ರೆಂಡ್ಸ. ಇದೆಲ್ಲನೂ ಮಾಡಿ ನಮ್ಮ ಅಂಟಿಗೆ ಕೊಟ್ಟು ಆಮೇಲೆ ನಾನು ಬೆಳಗಾಕ್ಕೆ ಹೋಗಬೇಕು ಡಿಮಾರ್ಟ್ಗೆ. ಸೊ ಇವಾಗ ನೋಡಿರಿ ಪದ್ರಿನ ಚಪಾತಿ ಮಾಡಕತ್ತೀನಿ ನಾನು. ಫ್ರೆಂಡ್ಸ್ ನೋಡಿರಿ, ಇಷ್ಟು ಚಪಾತಿ ಮಾಡೀನಿ. ಟೈಮ್ ಈಗ ಕರೆಕ್ಟಾಗಿ 12 ಗಂಟೆ ಆಗೈತಿ. 11 ಗಂಟೆ 15 ನಿಮಿಷಕ್ಕೆ ಮಾಡೋಕ್ಕೆ ಶುರು ಮಾಡಿದ್ದು ನಾನು. 12 ಗಂಟೆ ಅನ್ನೋಷ್ಟೊತ್ತಿಗೆ ಇಷ್ಟು ಚಪಾತಿ ಮಾಡಿಟ್ಟೇನಿ. ಸೊ ಇವಾಗ ಇದನ್ನೆಲ್ಲನೂ ಹೋಗಿ ಕೊಟ್ಟು ಬರ್ತೇನೆ ಫ್ರೆಂಡ್ಸ. ಟೈಮ್ ಈಗ 12 ಗಂಟೆ 15 ನಿಮಿಷ ಆಗೈತಿ. ಸೊ ಇವಾಗ ನಾನು ಬೆಳಗ್ಗೆ ಹೋಗ್ಬೇಕಂತ ರೆಡಿ ಆಗಿದ್ದೇನೆ ಫ್ರೆಂಡ್ಸ. ಏನಂದರೆ ಇವತ್ತು ಡಿಮಾರ್ಟ್ ಕೊಂಡಿದ್ದೇನೆ ನಾನು. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದದ, ಹಾಗಾಗಿ ಡಿಮಾರ್ಟ್ ಕೊಂಟೇನಿ. ಸೊ ಬರೀ ಡಿಮಾರ್ಟಲ್ಲಿ ಏನೇನೆಲ್ಲ ತೊಗೊಂಡು ಬರ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ.
ಫ್ರೆಂಡ್ಸ ನೋಡಿರಿ ಡಿಮಾರ್ಟ್ಗೆ ಹೋಗಿ ಇವಾಗ ಬಂದೀನಿ. ಟೈಮ್ ಈಗ 3 ಗಂಟೆ ಆಯಿತು ಫ್ರೆಂಡ್ಸ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಹೋಗಿ ಇದೆಲ್ಲ ತೊಗೊಂಡು ಬಂದೀನಿ ಫ್ರೆಂಡ್ಸ. ಸೊ ಇದೆಲ್ಲ ತೊಗೊಂಡು ಬಂದೀನಂತ ನಿಮಗೆ ತೋರಿಸ್ತೀನಂತ ಫ್ರೆಂಡ್ಸ. ನೋಡಿರಿ ಇಲ್ಲಿ ಸಾಂಬಾರು ಬಿಸಿ ಮಾಡೋಕ್ಕಿಟ್ಟೇನಿ. ಸೊ ಇಲ್ಲಿ ದೋಸೆ ಪಲ್ಯ ಹಾಕಿಟ್ಟೇನಿ. ಇಲ್ಲಿ ಸಾಂಬಾರು ಬಿಸಿ ಮಾಡೋಕ್ಕಿಟ್ಟೇನಿ. ಒಂಚೂರು ಬಿಸಿ ಆದಮೇಲೆ ಇದನ್ನು ಸೊ ಇದಕ್ಕೆ ಹಾಕಿ ಸೊ ಸಾಕು. ಫ್ರೆಂಡ್ಸ್ ನೋಡಿರಿ, ನಾನು ಡಿಮಾರ್ಟ್ಗೆ ಹೋಗಿ ಏನೆಲ್ಲ ತೊಗೊಂಡು ಬಂದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇವು 1 kg ಡಬ್ಬಿ ಫ್ರೆಂಡ್ಸ್. ಇವ 3 ಇದ್ದಾವೆ. ಸೊ 99 ರುಪೀಸ್ ಇದಕ್ಕೆ. ಹಾಗೆಯೇ ಇವು 3 ಇದ್ದಾವೆ. ಇದಕ್ಕೂ 99 ರುಪೀಸ ಫ್ರೆಂಡ್ಸ. ಟೋಟಲ್ ಇವು 6 ಬಾಕ್ಸ್ ಅದಾವೆ. ಆಮೇಲೆ ಇವು ಮೀಡಿಯಮ್ ಸೈಜ್ ಇದ್ದಾವೆ. ಇವು 3 ಬಾಕ್ಸ್ ಮಾತ್ರ ತಂದೀನಿ. ಇದಕ್ಕೆ 59 ರುಪೀಸ. ಆಮೇಲೆ ಇವು ಸ್ವಲ್ಪ ಸಣ್ಣ ಅದಾವೆ ಡಬ್ಬಿ. ಇದಕ್ಕೂ 99 ರುಪೀಸು. ಬಟ್ ಇವು 6 ಡಬ್ಬಿ ಅದಾವೆ ಫ್ರೆಂಡ್ಸ. ಏನಾದರೂ ಸಾಂಬಾರು ಪೌಡ್ರದು ಹಾಕಿಡೋದಕ್ಕಂತ ತೊಗೊಂಡು ಬಂದೀನಿ. ಆಮೇಲೆ ಇದೊಂದು ಬಿಸ್ಕಿಟ್ ತೊಗೊಂಡು ಬಂದೀನಿ ನೋಡಿರಿ, ಜಸ್ಟ್ ಬಿಸ್ಕಿಟು. ಆಮೇಲೆ ಸಾಯಂಕಾಲ ಪನ್ನೀರ್ ಗ್ರೇವಿ ಮಾಡೋಣ ಅಂಥೇಳಿ ಪನ್ನೀರ್ ತೊಗೊಂಡು ಬಂದೀನಿ. ಆಮೇಲೆ ಇದು ಸಾಂಬಾರು ಪೌಡ್ರು, ಇವು ಪಾಪ್ಕಾರ್ನ್ ಮಾಡೋಣ ಸಾಯಂಕಾಲ ಅಂತ ತೊಗೊಂಡು ಬಂದೀನಿ. ಸ್ವಲ್ಪ ಮೆತ್ತೆ ಕಾಳು ಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ತೊಗೊಂಡು ಬಂದೀನಿ. ಮನೆಯೊಳಗೆ ಇನ್ನೊಂದು ಸ್ವಲ್ಪ ಇದ್ದಾವೆ, ಹಾಗಾಗಿ ಸ್ವಲ್ಪ ತೊಗೊಂಬಂದೀನಿ. ಇದು ಲವಂಗ ಫ್ರೆಂಡ್ಸ. ಇದು ಟೊಮೆಟೊ ಸಾಸು. ಆಮೇಲೆ ಇದೊಂದು ಹಿಟ್ಟು ತೊಗೊಂಬಂದೀನಿ. ಇದು ಬಾಸುಮತಿ ರೈಸ್ ಫ್ರೆಂಡ್ಸ್. ಇದು 2 kg ಇದಾವೆ. ಸೊ ಇಷ್ಟು ಮಾತ್ರ ತೊಗೊಂಬಂದೀನಿ ಇವತ್ತು ಡಿಮಾರ್ಟ್ಗೆ ಹೋಗಿ.